ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿರವರ ಪಾದರವಿಂದಲಿಗೆ ನಮಸ್ಕಾರವನ್ನು ಮಾಡುತ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಕಡೆಯ ದಿನ, ವಾರದ ಮೊದಲನೇ ದಿನ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ ಪ್ರತಿನಿತ್ಯ ಬೆಳಗಿನ ಜಾವದ ಆ ಒಂದು ತಂಪಿನ ವಾತಾವರಣದಲ್ಲಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಏನೋ ಒಂದು ರೀತಿಯ ನೆಮ್ಮದಿ, ಆ ಕ್ಷಣ ಏನೊಂದು ಟೆನ್ಷನ್ ಇದ್ದರೂ ಕೂಡ ಕ್ಲಿಯರ್ ಆಗ್ತಕ್ಕಂಥದ್ದು ಇರುತ್ತೆ, ಸ್ಟ್ರೆಸ್ ಎಲ್ಲ ರಿಲೀಫ್ ಆಗ್ತಕ್ಕಂಥದ್ದು ಇರುತ್ತೆ. ಬೆಳಗಿನ ಜಾವದಲ್ಲಿ ನಾವು ಯಾವ ಒಂದು ಆಲೋಚನೆಯಿಂದ ನಾವು ಕೆಲಸವನ್ನು ಪ್ರಾರಂಭವನ್ನು ಮಾಡ್ತೀವೋ ಅವತ್ತಿನ ದಿನವೆಲ್ಲವೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಮತ್ತು ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತವಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತವಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತವಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದೇ ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಇನ್ಸ್ಪೋ ಪಾರ್ಕ್ಸ್ ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಇದು ಎಲ್ಲೋ ಒಂದು ಕಡೆ ಬಡವರಿಗೋಸ್ಕರ ಅಂತಲೇ ಹೇಳ್ಬೋದು. ಬಡವನಿಗಾಗಲಿ ಶ್ರೀಮಂತನಿಗಾಗಲಿ ಇಬ್ಬರಿಗೂ ಕೂಡ ಈ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತರಾದರೆ ಕನಸಿನ ಮನೆಯನ್ನು ನನಸು ಮಾಡ್ಕೊಂಡ್ಬಿಡ್ತಾರೆ, ಬಡವರಾದರೆ ಆ ಒಂದು ಕನಸಿನ ಮನೆಯನ್ನು ಹಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲಿ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಎಂಬತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಾಜೆಕ್ಟ್ ಏನಿದೆ, ಕೇವಲ 16,90,000 ಪ್ರಾರಂಭ ಆಗ್ತಾ ಇದೆ. ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ನೊಂದಿಗೆ. ಜೊತೆಯಲ್ಲಿ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. 0% EMI, 1% ಸ್ಕೀಮ್ನೊಂದಿಗೆ. ತಿಂಗಳಿಗೆ 1%ನಷ್ಟು ಹಣವನ್ನು ತಾವು ಪಾವತಿಸಿದರೆ ಆದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಜೊತೆಗೆ ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತು 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ, ಅದು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ. ಮತ್ತು 1 BHK ಮನೆಯನ್ನು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ 19,47,000ಕ್ಕೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ವಾಸ್ತುಗೃಹವನ್ನು ತಮಗೆ ನೀಡ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8095363636 8095363636 ಮತ್ತು ಇವರ ವೆಬ್ಸೈಟ್ ಕೂಡ ಇದೆ, ಅದಕ್ಕೂ ಕೂಡ ಒಮ್ಮೆ ತಪ್ಪದೆ ವಿಸಿಟ್ ಮಾಡಿ www.inspoparks.com.
ಒಮ್ಮೆ ತಪ್ಪದೆ ವಿಸಿಟ್ ಮಾಡಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್, ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ಮತ್ತು ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ದೋಷಗಳಿಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ಪೂಜೆ ಪುನಸ್ಕಾರದಿಂದ ಒಂದಿಷ್ಟು ಶಾಂತಿ ಹೋಮ ಹವನಾದಿಗಳನ್ನು ನಾವು ಮಾಡ್ಕೊಳ್ತೀವಿ. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡತಕ್ಕಂಥದ್ದಾಗಲಿ, ಒಂದಿಷ್ಟು ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮತ್ತು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದರೆ ಒಂದಿಷ್ಟು ಪ್ರಯೋಗಾದಿಗಳನ್ನು ಮಾಡ್ತಕ್ಕಂಥವ್ರು ಮತ್ತಷ್ಟು ಜನ. ಅದೆಲ್ಲದರಿಂದನೂ ಕೂಡ ನಾವು ದೂರ ಆಗಬೇಕು, ಅದರೆಲ್ಲದರಿಂದನೂ ಕೂಡ ನಾವು ಸೇಫ್ ಆಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇದು ಮಾಟ ಮಂತ್ರ ಪ್ರಯೋಗಾದಿಗಳಿಂದ ಆಗಿರ್ಬೋದು, ನೆಗೆಟಿವ್ ಎನರ್ಜಿಯಿಂದ ಆಗಿರ್ಬೋದು, ಮತ್ತು ಈ ಒಂದು ದೃಷ್ಟಿದೋಷಗಳಿಂದ ಯಾಕೆಂತಂದರೆ ಈ ಒಂದು ಕಣ್ಣಿನ ದೃಷ್ಟಿದೋಷಕ್ಕೆ ಕಲ್ಲೇ ಕರಗತ್ತಂತೆ. ಎಂಥದ್ದೇ ಶಕ್ತಿಯುತವಾಗಿರ್ತಕ್ಕಂಥ ದೋಷಗಳಿಂದನೂ ಕೂಡ ದೂರ ಮಾಡತಕ್ಕಂಥ ಒಂದು ಅನರ್ಘ್ಯ ಶಕ್ತಿ ಅಂತಂದರೆ ಅದೇ ದ ಡಿವೈನ್ ಸ್ಟಾರ್ ಅಂತಲೇ ಹೇಳ್ಬೋದು. ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟು, ಅದರ ಮಧ್ಯದಲ್ಲಿ ಈ ಒಂದು ರತ್ನ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್, ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಇದನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಪ್ಪದೇ ಧರಿಸಲೇಬೇಕು. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು, ಇಲ್ಲವಾದಲ್ಲಿ ಆಶ್ರಮಕ್ಕೂ ಕೂಡ ಒಮ್ಮೆ ಭೇಟಿ ನೀಡಿ ಅಲ್ಲಿ ಇವರದೇ ವ್ಯಾಪಾರದ ಮಳಿಗೆಯಲ್ಲೂ ಕೂಡ ತಾವು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ, ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿಯ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೆ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್, ಇವರದು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ, ಮತ್ತು ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ. ಮತ್ತು ಇದೇ ಬರ್ತಕ್ಕಂಥ 17, 18, 19 3 ದಿನ ಶಿರಡಿ ಯಾತ್ರೆಯನ್ನು ಕೂಡ ಇವರು ಆಯೋಜನೆ ಮಾಡಿದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿ ಗುರೂಜಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಗುರೂಜಿಯವರೊಟ್ಟಿಗೆ ತಾವೂ ಕೂಡ ಶಿರಡಿ ಯಾತ್ರೆಯನ್ನು ಮಾಡ್ಬೋದು. ಬಾಬಾರವರ ಸಾನ್ನಿಧ್ಯದಲ್ಲಿ ಪೂಜಾನುಷ್ಠಾನವನ್ನು ಕೂಡ ತಾವು ಸಲ್ಲಿಸ್ತಕ್ಕಂಥದ್ದಿರುತ್ತೆ, ಅದರಲ್ಲಿ ತಾವೂ ಕೂಡ ಭಾಗಿಯಾಗ್ತಕ್ಕಂಥದ್ದಿರುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9590247247. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದೂರವಾಣಿ ಸಂಖ್ಯೆಯನ್ನು 9590247247. ಮತ್ತು ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ವಾರದ ಮೊದಲನೇ ದಿನ ಸೋಮವಾರ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಆರಾಧನೆ ಮತ್ತು ಶ್ರಾವಣ ಮಾಸದ ಕಡೆಯ ದಿನ. ಈ ಶ್ರಾವಣ ಮಾಸ ಎಲ್ರಿಗೂ ಕೂಡ ಒಳ್ಳೆಯದನ್ನೇ ತಂದಿರತಕ್ಕಂಥದ್ದಿದೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನೇನು ಭಾದ್ರಪದ ಮಾಸ ಪ್ರಾರಂಭ ಆಗ್ತಾ ಇದೆ. ಭಾದ್ರಪದ ಮಾಸ ಪ್ರಾರಂಭ ಎಲ್ಲರೂ ಕೂಡ ಗಣಪನ ಆ ಒಂದು ಮೂರ್ತಿಯನ್ನು ನೋಡ್ತಕ್ಕಂಥದ್ದೇ ಒಂದು ಆನಂದ. ಗಣಪನ ವಿಶೇಷವಾಗಿರ್ತಕ್ಕಂಥ ಬಹಳ ವಿಭಿನ್ನ ರೀತಿಯಲ್ಲಿ ಕೆತ್ತನೆಗೊಂಡಿರ್ತಕ್ಕಂಥ ಮೂರ್ತಿಗಳು, ಆ ಭಗವಂತನನ್ನು ನೋಡ್ತಕ್ಕಂಥದ್ದಾಗಲಿ, ಆ ಒಂದೊಂದು ವಿಗ್ರಹದಲ್ಲೂ ಕೂಡ ಇರ್ತಕ್ಕಂಥ ಒಂದು ಮುಗ್ಧತೆಗಳನ್ನು ಸವಿತಕ್ಕಂಥದ್ದಾಗಲಿ, ಆ ನೋಡತಕ್ಕಂಥ ಕಂಗಳೇ ಸಾಲದು. ಯಾಕೆ ಅಂತಂದರೆ ಒಂದೊಂದರಲ್ಲಿ ಒಂದೊಂದು ವಿಭಿನ್ನತೆ, ಅದೆಲ್ಲವನ್ನೂ ಕೂಡ ನೋಡ್ತಕ್ಕಂಥದ್ದೇ ಒಂದು ರೀತಿ ಆನಂದ. ಇರಲಿ, ಈ ಬಾರಿಯ ಗಣಪನ ಹಬ್ಬ ಎಲ್ಲವೂ ಕೂಡ ಆರೋಗ್ಯದಾಯಕವಾಗಿರಲಿ, ಸೇಫ್ ಆಗಿರಲಿ, ಏನು ಸಮಸ್ಯೆ ತಂದೊಡ್ಕೊಳ್ತಕ್ಕಂಥದ್ದು ಬೇಡ. ಸಂತೋಷದಿಂದ ಗಣಪನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಗಣಪನನ್ನು ಬರಮಾಡ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರುಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಪದ್ಮಾನನೆ ಪದ್ಮವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮೈ ಸನ್ನಿಧತ್ಸ್ವಾಂ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ
ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯ ನಮಃ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮನ್ನಾಗಲಿ ಇಲ್ಲಾಂತಂದರೆ ಗುರೂಜಿಯವರನ್ನಾಗಲಿ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಇವತ್ತು ಶ್ರಾವಣ ಅಂಥೇಳಿ ಶ್ರಾವಣ ಮಾಸದ ವೈಶಿಷ್ಟ್ಯತೆಗಳನ್ನು, ಶ್ರಾವಣ ಮಾಸದ ವಿಶೇಷತೆಗಳನ್ನು ತಿಳಿಸಿದ್ದು ಬಹಳ ಸಂತೋಷ. ಯಾಕೆಂದರೆ ಶ್ರಾವಣದ ಕಟ್ಟ ಕಡೆಯ ದಿನ. ಶ್ರಾವಣ ಮಾಸ ಮುಗಿತು, ಬೆಳಗ್ಗೆದ್ದರೆ ಭಾದ್ರಪದ ಪ್ರಾರಂಭ. ಆದರೂ ಶ್ರಾವಣ ಮಾಸದ ಕಡೆಯ ದಿನವಾದಂತಹ ಇವತ್ತು ಅಮಾವಾಸ್ಯೆ, ಭಾಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಅಮಾವಾಸ್ಯೆ ಅಂದಾಗ ಒಂದಷ್ಟು ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ. ಅದರಲ್ಲೂ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಎಂಬತಕ್ಕಂಥ ಒಂದು ಚಿಂತನೆಯಿಂದ ಮೊದಲು ಶಿವಾರಾಧನೆ ಮಾಡ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ಭಗವತಿಯನ್ನು ಸಹಿತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿನ ಹಾಕುವ ಪ್ರತಿ ಹೆಜ್ಜೆ ಇರತಕ್ಕಂಥ 27 ನಕ್ಷತ್ರ 12 ರಾಶಿಗಳಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆಯ ಯಶಸ್ಸಾಗಲಿ, ಭಗವತಿಯ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 2/9/2024 ಸೋಮವಾರ ಅಮಾವಾಸ್ಯೆ ಮಕಾ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಕಾ ನಕ್ಷತ್ರ ಅಂದಾಗ ಸಾರ್ವತ್ರಿಕವಾಗಿ ನೋಡಿ, ಮಕಾ ನಕ್ಷತ್ರ ನಿಜ, ಆದರೆ ಸಂಪೂರ್ಣವಾಗಿ ಕಾಡಕತ್ತಲು. ಇವತ್ತು ಕತ್ತಲಂತಕ್ಕಂಥದ್ದು ಆವರಿಸುತ್ತೆ. ಯಾಕೆಂದರೆ ಅಮಾವಾಸ್ಯೆ ಅಲ್ವಾ. ಅಮಾವಾಸ್ಯೆ ದಿವಸ ಆಲ್ಮೋಸ್ಟ್ ಎಲ್ಲ ಅಮಾವಾಸ್ಯೆ ದಿವಸ ಇರತಕ್ಕಂಥದ್ದೇ ಕತ್ತಲು. ಆ ಕತ್ತಲು ಆವರಿಸಿದರೂ ಇವತ್ತಿನ ನಕ್ಷತ್ರಚಾರ ಪ್ರಕಾರ ಮಕಾ ನಕ್ಷತ್ರವಾದ್ದರಿಂದ, ಸಿಂಹರಾಶಿಯಾದ್ದರಿಂದ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೂ ಇದು ಒಳಿತಾಗಬೇಕು, ಎಲ್ಲರಿಗೂ ಕಾರ್ಯಸಿದ್ಧಿ ಆಗಬೇಕು. ಇವತ್ತು ನಕ್ಷತ್ರ ಮತ್ತು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಅಮಾವಾಸ್ಯೆ ಆದ್ದರಿಂದ, ಅದರಲ್ಲೂ ಶ್ರಾವಣ ಮಾಸದ ಕಡೆಯ ದಿನ ಆದ್ದರಿಂದ ಇವತ್ತು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ, ಯಾಕೆಂದರೆ ಕಾರ್ತೀಕ ಸೋಮವಾರ, ಅದರಲ್ಲೂ ವಿಶೇಷವಾಗಿ ಶ್ರಾವಣ ಸೋಮವಾರ. ಕಾರ್ತೀಕ ಸೋಮವಾರ ಬಂದರೆ ಸೋಮವಾರ ಶಿವನಿಗೆ ಆರಾಧನೆ, ಶಿವನ ವಿಶೇಷವಾದಂಥ ಪೂಜಾ ಅನುಷ್ಠಾನ. ಆದರೆ ಶ್ರಾವಣದಲ್ಲಿ ಬರ್ತಕ್ಕಂಥ ಸೋಮವಾರ ಸಹಿತ ಇದನ್ನು ವಿಶೇಷವಾಗಿ ಸೋಮ ಅಂದರೆ ನೀವು ಕಾರ್ತೀಕ ಮಾಸದಲ್ಲಿ ಹೇಗೆ ಸೋಮವಾರಗಳಲ್ಲಿ ಶಿವನ ಆರಾಧನೆ ಮಾಡ್ತಿರೋ ಹಾಗೆ ಕಾರ್ತೀಕದಲ್ಲಿ ಬರ್ತಕ್ಕಂಥ ಶನಿವಾರ ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಇನ್ನು ಕಾರ್ತೀಕದಲ್ಲಿ ಸೋಮವಾರ ಮತ್ತು ಅದರ ಜೊತೆಗೆ ಅಮಾವಾಸ್ಯೆ ಎಲ್ಲವೂ ಮತ್ತಷ್ಟು ವಿಶೇಷ ಅಂತಲೇ ಹೇಳ್ಬೋದು. ಏನೇ ಆದರೂ ಈ ಶುಭ ದಿನ 27 ನಕ್ಷತ್ರ 12 ರಾಶಿಗಳಿರ್ತಕ್ಕಂಥ ಫಲಾಫಲಗಳೇನು, ಭವಿಷ್ಯತ್ತೇನು, ಹೇಗಿದೆ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಹಾಗೆ ಇರ್ತಕ್ಕಂಥ ರಾಶಿಗಳಲ್ಲಿರ್ತಕ್ಕಂಥ ರಾಶಿಫಲವೇನು ಎಂಬತಕ್ಕಂಥದ್ದನ್ನು ಈಗ ತಿಳ್ಕೊಳ್ಳೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ತಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಅಂದರೆ ಎಲ್ಲ ಶಕ್ತಿಗಳಲ್ಲಿ ಉಳ್ಳಂತಹಳು, ಎಲ್ಲ ಶಕ್ತಿ ಉಳ್ಳಂತಹ ತಾಯಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಒಂದಷ್ಟು ಏನು ಸಮಸ್ಯೆಗಳಿದೆಯೋ ಸಮಸ್ಯೆಗೊಂದು ಪರಿಹಾರವನ್ನು ನಾವು ಹುಡುಕೊಳ್ಬೋದು. ಇರಲಿ, ಸೋಮವಾರ ಅಮಾವಾಸ್ಯೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಯಾರೆಲ್ಲ ಭವಿಷ್ಯದಲ್ಲಿ ಲಾಭವಿದೆ, ನಷ್ಟವಿದೆ ಮತ್ತು ಪರಿಹಾರ ಅಂತಕ್ಕಂಥದ್ದೇನಿದೆ, ಆ ಪರಿಹಾರವನ್ನು ಮಾಡಿಕೊಂಡಾಗ ಏನೆಲ್ಲ ಲಾಭವಿದೆ ಎಲ್ಲವನ್ನು ಸಹಿತ ರಾಶಿಫಲದಲ್ಲಿ ತಿಳ್ಕೊಳ್ಳೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ತಾಪಗಳು ಮಾಡ್ಕೊಳ್ಳೋದು ಬೇಡ. ಹಾಗೆ ಯಾರು ಏನಂದರೂ ಸಹಿತ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಹಾಕುವ ಹೆಜ್ಜೆ ಅರ್ಥಗರ್ಭಿತವಾಗಿರಬೇಕು. ನಿಮ್ಮ ಆಲೋಚನೆ ಸರಿಯಾದ ಮಾರ್ಗದಲ್ಲಿರಬೇಕು. ಯಾರೋ ಏನೋ ಅಂತಾರೆ ಅಂತ ಮನಸ್ಸನ್ನು ನೋವು ಮಾಡ್ಕೊಳ್ಳೋದಕ್ಕಿಂತ ಮಾಡುವಂಥ ಕೆಲಸದಲ್ಲಿ ಒಂದು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನೀವು ಮುಂದಿದ್ದರೆ
ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆ ಎಲ್ಲಾದರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ದೇವರ ದರ್ಶನ ಮಾಡಿ ಬರೋದರಿಂದ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ವಯಸ್ಸಾಗಿರ್ತಕ್ಕಂಥ ಹಿರಿಯರು ಮಾತ್ರ ನಿಮ್ಮ ಆರೋಗ್ಯಕ್ಕೋಸ್ಕರ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಒಂದುದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡ್ರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳದಿರ ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ ಅಥವಾ ನಿಮ್ಮ ಮಾತೃಶ್ರೀಯ ಪಾದಮುಟ್ಟಿ ನಮಸ್ಕಾರ ಮಾಡಿ. ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಜೋಪಾನ, ಧೈರ್ಯ ಇರಲಿ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಮಾಧಾನ ಅಂತಕ್ಕಂಥ ದೂರ ಆಗುತ್ತೆ, ಸಮಾಧಾನಕರವಾದ ಫಲವೂ ಸಿದ್ಧಿಯಾಗುತ್ತೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನ. ಇವತ್ತು ಯಾವುದೇ ವ್ಯವಹಾರಗಳು ಮಾಡಬೇಕಾದರೂ ಅದರದ್ದೊಂದು ಸಮಯ ಅಂತಿದೆ. ಆ ಸಮಯ ಸಾಧ್ಯವಾದಷ್ಟು ಮಧ್ಯಾಹ್ನ 2 ಗಂಟೆ ಒಳಗಡೆ ನಡೆಸಿ. 2 ಗಂಟೆಯ ನಂತರ ನಿಮ್ಮ ಕೆಲಸ ಕಾರ್ಯಗಳು ಮಾಡಲೇಬೇಕಾದಂಥ ಪರಿಸ್ಥಿತಿ ಇದ್ದರೆ ಅದು 4ರ ನಂತರ ನಡೆಸಿ. 4ರ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೋದು. ಅದರಲ್ಲೂ ಅಮಾವಾಸ್ಯೆ ಆದ್ದರಿಂದ ಇವತ್ತು ಬನ್ನಿ ವೃಕ್ಷದ ಹತ್ರ ಒಂದು ದೀಪ ಹಚ್ಚತಕ್ಕಂಥದ್ದು ಅಥವಾ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾದರೆ ಆದಷ್ಟು ಫಲಗಳನ್ನು ತಾವು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ವೃಷಭ ರಾಶಿ, ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದು ಚಿಟಿಕೆಯಷ್ಟು ಲವಣ ಅಂದರೆ ಉಪ್ಪು, ಅದನ್ನು ದಕ್ಷಿಣಾಭಿಮುಖವಾಗಿ ಕೂತು ಅದನ್ನು ದಕ್ಷಿಣಾಭಿಮುಖವಾಗಿ ನಿಂತು ಅಥವಾ ಕೂತ್ಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸಾಕಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯವಹಾರಗಳನ್ನು ಮತ್ತಷ್ಟು ಅಚ್ಚುಕಟ್ಟಾಗಿ ನಡೆಸ್ತೀರಿ. ಹೊಸ ಹೊಸ ಕೆಲಸಗಳ ಬಗ್ಗೆ ಆಲೋಚನೆ ಮಾಡ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲದಲ್ಲೇ ಯೋಚನೆ ಮಾಡ್ತೀರಿ. ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದಷ್ಟು ಸಂತೋಷದಿಂದ, ಸಂಭ್ರಮದಿಂದ ಕಳೆಯುವಂಥ ಕಾಲವನ್ನು ಇವತ್ತು ನಿರೀಕ್ಷೆ ಮಾಡ್ಬೋದು. ಯಾಕೆಂದರೆ ಇವತ್ತು ನಿಮ್ಮ ಗ್ರಹಸ್ಥಿತಿಗಳ ಪ್ರಕಾರ, ಅದರಲ್ಲೂ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 40 ನಿಮಿಷದಿಂದ 6:20 ಬಹಳ ಅದ್ಭುತವಾದಂಥ ಕಾಲ. ಹಾಗಾಗಿ ಮಾಧ್ಯಾಹ್ನಿಕದ ಅದೃಷ್ಟದ ಸಮಯ ನಿಮ್ಮದಾದ್ದರಿಂದ ಮಾಡುವ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಶಾಂತಿ ಸಮಾಧಾನದಿಂದ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಗಳು ಸಿದ್ಧಿಯಾಗಬೇಕಾದರೂ, ಒಳ್ಳೆ ಕಾಯಕ ಸಿದ್ಧಿಯಾಗಬೇಕಾದರೂ ನಾವು ನಡೆಯುವಂಥ ಹಾದಿ ಚೆನ್ನಾಗಿರಬೇಕು ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಹಿರಿಯರ ಮಾರ್ಗದರ್ಶನದಂತೆ ನಡೆರಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ವ್ಯವಹಾರಗಳು ಮಾಡಬೇಕಾದರೂ ಒಂದು ದಿವಸ ಮುಂದೂಡ್ರಿ. ಇವತ್ತು ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಗುರು ಇರ್ತಕ್ಕಂಥ ಆಸ್ಥಾನ, ಅದರಲ್ಲೂ ಅಮಾವಾಸ್ಯೆ ಆದ್ದರಿಂದ ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯ ಆದರೂ ಅಡ್ಡಿ ಆತಂಕಗಳು ಸಾಕಷ್ಟು ಇದೆ. ಮನಸ್ಸು ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇದೆ, ಮನಸ್ಸು ನೆಮ್ಮದಿ ಇಲ್ಲ. ಹಾಗಾಗಿ ನಿಮ್ಮ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದೆಲ್ಲದರಿಂದಲೂ ಸ್ವಲ್ಪ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಶ್ವಾನಗಳಿಗೆ ಇಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಒಳ್ಳೆಯ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು ಮಾಡೋದ್ರಿಂದ ಇವತ್ತು ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅಮಾವಾಸ್ಯೆ ಸೋಮವಾರ ಆದ್ದರಿಂದ ಇವತ್ತಿನ ದಿವಸ ತಾವು ಯಾವುದೇ ಕಾಯಕವನ್ನು ಮಾಡಿದ್ರೂ ಅಷ್ಟು ವೇಗವಾಗಿ ನಡೀತಕ್ಕಂಥದ್ದಲ್ಲ. ಎಷ್ಟೇ ಆದರೂ ಅಮಾವಾಸ್ಯೆ ದಿವಸ, ಅದರಲ್ಲೂ ಸೋಮವಾರ, ವಾರದ ಮೊದಲನೇ ದಿವಸ ಅಂತಕ್ಕಂಥದ್ದು ಒಂದು ಬಿಟ್ಟರೆ ಅಮಾವಾಸ್ಯೆ ದಿವಸ ಸಾರ್ವತ್ರಿಕವಾಗಿ ಸಿಂಹರಾಶಿಯವರಿಗೆ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ಅಲ್ಲ. ಹಾಗಂತ ಕೈಕಟ್ಟಿ ಕೂರಬೇಕಾದ್ದಿಲ್ಲ. ಮಾಡುವಂಥ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ದೊಣ್ಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಒಂದಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾದರೂ ಪರವಾಗಿಲ್ಲ, ಮನೆಯಲ್ಲಿ ನೀವು ಸಾಕಿರುವ ನಾಯಿ ಆದರೂ ಪರವಾಗಿಲ್ಲ, ಒಟ್ಟಾರೆ ಹೇಳಬೇಕಂದ್ರೆ ಶ್ವಾನಗಳಿಗೆ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಪದಾರ್ಥವನ್ನು ಹಾಕೋದ್ರಿಂದ
ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಯಾರೊಬ್ಬರೊಂದಿಗೂ ವ್ಯಾಜ್ಯ ಮಾಡೋದು ಬಹಳಷ್ಟು ಕಷ್ಟ ಇವತ್ತು. ಯಾಕೆಂದರೆ ಸ್ವಲ್ಪ ವ್ಯಾಜ್ಯಕ್ಕೆ ನಿಂತುಕೊಂಡ್ರೆ ಸಮಸ್ಯೆ ಬೇರೆ ಥರನೇ ಆಗ್ಬಿಡೋದು. ಹಾಗಾಗಿ ಮಾತಿಗೆ ಮಾತು ಬೆಳೆಸೋದು ಬೇಡ. ವ್ಯವಹಾರಗಳು ಏನು ಮಾಡಬೇಕಾದ್ರೂ ಆಲೋಚನೆ ಮಾಡಿ ಇವತ್ತು ಯಾವುದೇ ಒಂದು ಶುಭ ಕಾರ್ಯಗಳು ಕಂಪ್ಲೀಟಾಗಿ ಆಗುತ್ತೆ ಅಥವಾ ಸಂಪೂರ್ಣವಾಗಿ ಸರಿಪಡಿಸ್ಕೊಳ್ಬೋದಾ? ಸರಿಪಡಿಸೋದು ಭಾಳ ಕಷ್ಟನೇ. ಅದರಲ್ಲೂ 4 ಗಂಟೆಯಿಂದ 7:20 4ರಿಂದ ರಾತ್ರಿ 7 ಗಂಟೆ 20 ನಿಮಿಷದವರೆಗೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಭಾಳ ಜೋಪಾನ ಇರಲಿ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಒಳಿತನ್ನು, ಒಳ್ಳೆ ಕಾಲವನ್ನು ನಿರೀಕ್ಷೆ ಮಾಡುವಂಥ ದಿನ. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ಯಾವುದೇ ಕೆಲಸ ಕಾರ್ಯಗಳಾದರೂ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಯಾವುದಾದ್ರೂ ಒಂದು ಕಾಯಕವನ್ನು ಮಾಡಿ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಮನಸ್ಸಂಕಲ್ಪ ಮಾತ್ರ. ಆದರೆ ಅಂದುಕೊಂಡಷ್ಟು ಕೆಲಸ ಎಲ್ಲವೂ ಕಾರ್ಯಸಿದ್ಧಿ ಆಗೋಲ್ಲ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಅಥವಾ ಮಾಡಬಹುದಾದಂಥ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಯಾವುದೇ ಕೆಲಸ ಆದರೂ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಹಾಗೆ ಇವತ್ತು ನೀವು ಮಾಡುವಂಥ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಏನೇ ಕೆಲಸ ಕಾರ್ಯ ಮಾಡಲಿಕ್ಕೆ ಹೊರಟರು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಕನ್ಯಾ ರಾಶಿಯವರಿಗೆ ಬೇಕು. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಶಿವಾಲಯಕ್ಕೆ ಕೊಟ್ಟರೊಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದು ಕಡೆ ಆರೋಗ್ಯ ವೃದ್ಧಿ ಆಗುತ್ತೆ, ಮತ್ತೊಂದು ಕಡೆ ಕರ್ಮಕ್ಲೇಶಗಳು ದೂರ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆರೋಗ್ಯ ಮತ್ತು ನಿಮ್ಮ ಯಶಸ್ಸು ಎರಡೂ ದಾರಿಯಾಗುತ್ತೆ. ಅದಕ್ಕಾಗಿ ಶಿವಮಂದಿರದಲ್ಲಿ ಒಂದಷ್ಟು ಬೆಲ್ಲ ಮತ್ತು ಉಪ್ಪನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ವಾರದ ಮೊದಲನೇ ದಿವಸ ಮಾಡುವಂತಹ ಕೆಲಸಗಳು ಸಾಕಷ್ಟು ಅಡ್ಡಿ ಆತಂಕ, ಮನಸ್ಸು ನೆಮ್ಮದಿ ಇರೋದಿಲ್ಲ. ಅದರಲ್ಲೂ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಸಾಧ್ಯವಾದಷ್ಟು ನಿಮ್ಮ ಮಾತಿಗೆ ಒಂದು ಲಗಾಮ ಹಾಕುವಂಥದ್ದು ಬಹಳ ಉತ್ತಮ. ಯಾಕೆಂದರೆ ದುಡುಕಿ ಒಂದು ಮಾತಾಡಿದ್ರು ಅದಕ್ಕೆ ಕಣ್ಣೀರು ಹಾಕಬೇಕಾಗತ್ತೆ. ಜೊತೆಗಿರ್ತಕ್ಕಂಥವರು ಆತ್ಮೀಯರು, ಸ್ನೇಹಿತರು ಅಥವಾ ನನ್ನ ಸಂಬಂಧಿಕರು ಅಂತ ನೀವು ಈ ಥರ ಆಲೋಚನೆ ಮಾಡಿ ಒಂದೆಜ್ಜೆ ಮುಂದೆ ಹಾಕಿದ್ರು ಅಥವಾ ಯಾರೊಬ್ಬರು ಸಹಾಯ ಮಾಡ್ತಾರೆ ಅಂತ ನೀವು ಮುಂದೆ ಹೋದ್ರು ಅಲ್ಲಿ ಕಷ್ಟ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಇವತ್ತಿನ ದಿವಸ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಇದೆ. ಹಾಗಂತ ಕೈಕಟ್ಟಿ ಕೂರಬೇಕಾದ್ದಿಲ್ಲ. ಮಧ್ಯಾಹ್ನ ಸರಿಸುಮಾರು 12 ಗಂಟೆ 11 ನಿಮಿಷದಿಂದ 4:20 ತನಕ ಒಂದಿಷ್ಟು ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಯಾವ ಚಿಂತನೆ ಮಾಡಿದ್ರೂ ಅದು ಲಾಭ ಆಗುತ್ತೆ. ಆದರೆ ಈ ಒಂದು ಸಮಯವನ್ನು ಹೊರತುಪಡಿಸಿ ಬೇರೇನೋ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಲಾಭ ಗಳಿಸಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ 1 ಚಿಟಿಕೆಯಷ್ಟು ತೊಗರಿಬೇಳೆ, 1 ಚಿಟಿಕೆಯಷ್ಟು ಉದ್ದಿನಬೇಳೆ ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಪೂರ್ವಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ತುಲಾರಾಶಿಯವರಿಗೆ ಆಗಿಂದಾಗಲೇ ಬಂದು ಒದಗುವಂಥ ಯಾವುದೇ ಸಮಸ್ಯೆ ಆದರೂ ಖಂಡಿತ ದೂರ ಆಗುತ್ತೆ. ಜೊತೆಗೆ ನೀವು ಆಹಾರವನ್ನು ಸ್ವೀಕರಿಸುವಾಗ ಮತ್ತೊಬ್ಬರ ಬಗ್ಗೆ ಆಲೋಚನೆ ಮಾಡಿ ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ಊಟದ ಬಗ್ಗೆ ಚಿಂತನೆ ಮಾಡಿ ಇನ್ನಷ್ಟು ಲಾಭವನ್ನೇ ಗಳಿಸ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರಗಳನ್ನು ಮಾಡುವಾಗ, ಕೆಲಸ ಕಾರ್ಯಗಳನ್ನು ಮಾಡುವಾಗ ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ರು, ಯಾವ ವೃತ್ತಿ ಧರ್ಮವನ್ನು ತಾವು ಆಯ್ಕೆ ಮಾಡಿಕೊಂಡಿದ್ದೀರೋ, ಯಾವ ವೃತ್ತಿಯಲ್ಲಿ ತಾವು ಮುಂದೆ ನಡೀತಿದ್ದೀರೋ, ಇವತ್ತು ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರೋ ಆದಷ್ಟು ಆಲೋಚನೆ ಮಾಡಿ. ಇವತ್ತು ನೀವು ಅಂದುಕೊಂಡಷ್ಟು ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ. ಹೊರಗಡೆ ಹೊರಡಬೇಕಾದ್ರೇ ಸರಿಯಾದ ಸಮಯಕ್ಕೆ ಹೊರಡಲಿಕ್ಕಾಗೋದಿಲ್ಲ. ಮನೇಲಿರ್ತಕ್ಕಂಥ ಜನ ನಿಷ್ಠುರದ ಮಾತಾಡ್ತಿರ್ತಾರೆ. ಎಲ್ಲರ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಸಣ್ಣ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಿರುತ್ತೆ. ಇದೆಲ್ಲದರ ಜೊತೆಗೆ ಒಂದು ಲಾಭ ಕಾಣಬೇಕು, ಏನಾದರೂ ಒಂದು ಪರಿಸರದಲ್ಲಿ ಶುಭವನ್ನು ನೋಡಬೇಕು ಅಂತ ನೀವು ಅಂದುಕೊಂಡ್ರೆ ಅದರ ಕೆಲಸಗಳಲ್ಲಿ ಬಂದೊದಗುವಂಥ ಗಂಡಾಂತರಗಳು ಸಾಕಷ್ಟು ಆಗುತ್ತೆ. ಇದಕ್ಕಾಗಿ ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು. ಇವತ್ತು ಸಾಧ್ಯವಾದಷ್ಟು ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಶನಿ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಕ್ಕಂಥದ್ದು, ಕಪ್ಪು ಬಣ್ಣದ ಆಕಳಿಗೆ ಏನಾದರೂ ಒಂದಿಷ್ಟು ಹಣ್ಣು ಹಂಪಲನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಬೆಳಕನ್ನು, ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ವೃತ್ತಿಪರವಾಗಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಂದ್ರೆ ಹಸಿದು ಬಂದಂಥ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನ ಉಣಬಡಿಸ್ತಕ್ಕಂಥದ್ದು ಅಥವಾ ಯಾರಿಗಾದರೂ ಅನ್ನ ಸಿಗುವಂಥ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು. ಈ ಕಾಯಕದಲ್ಲಿ ತಾವು ಮುಂದಾದರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇಂದುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸ್ವಾಮಿ ಗುರುಜಿ, ಚೆನ್ನಾಗಿದ್ದೀವಿ. ಹಾಂ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ತುಮಕೂರು ತಾಲೂಕು, ಹಾಂ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು, ಚೋಳೂರು ಹೋಬಳಿ. ಆಯ್ತು ತಾಯಿ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಮ್ಮ ಅಂತ. ಆಯ್ತು ತಾಯಿ. ಗುರುಜನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು. ಲೈನ್ ಸಿಕ್ಕಿರೋದಕ್ಕೆ ಸಂತೋಷಕ್ಕೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆಗಲಿ ತಾಯಿ ಆಶೀರ್ವಾದ. ಲೈನ್ ಸಿಕ್ಕಿದೆ, ನಿಮ್ಮ ಸಮಸ್ಯೆ ಬಗ್ಗೆ ಹೇಳಿ, ಅದಕ್ಕೆ ಏನಾದ್ರು ಒಂದಿಷ್ಟು ಪರಿಹಾರ ಹುಡ್ಕೋಣ. ನಮ್ಮ ಮಗನ ಬಗ್ಗೆ ಮಾತಾಡ್ಬೇಕಾಯ್ತು ಗುರುಜಿ. ಹೇಳಮ್ಮ, ಮಗ ಏನು ಮಾಡ್ತಾನೆ? PC ಆಗಿದೆ, ಕಂಪ್ನಿಗೆ ಹೋಗ್ತಾವ್ರೆ. ಹ್ಞೂ ಹ್ಞೂ ಮದ್ವೆ ಮಾಡ್ಬೇಕು ಅಂತ ಇದ್ವಿ. ಹ್ಞೂ ಅದಕ್ಕೆ ಮನೆ ಕಡೆಗೂ ಯಾಕೊಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹ್ಞೂ ಹ್ಞೂ 5-6 ವರ್ಷದಿಂದ ಮಾಡಿರೋದು ಲೈನ್ ಸಿಕ್ಕಿರ್ಲಿಲ್ಲ. ಹ್ಞೂ ಹ್ಞೂ ಇವತ್ತು ಲೈನ್ ಸಿಕ್ಕಿದೆ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಅದಕ್ಕೆ ಕೇಳಕ್ಕೆ ಅಂತ ಮಾಡಿದೀನಿ ಗುರುಜಿ. ಆಯ್ತಮ್ಮ, ನಿನ್ನ ಮನೋಕಾಮನೆ ಬೇಗ ಸಿದ್ಧಿ ಆಗಲಿ. ನಿಮ್ಮ ಮನೇಲಿರುವಂಥ ಎಲ್ಲ ಕಷ್ಟಗಳು ಬೇಗ ದೂರ ಆಗಲಿ. ಮಗ ಇರೋದೇ ಗುರುಜಿ, ಮಾತಾಡ್ರಿ. ಕೊಡಮ್ಮ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಎಲ್ಲಿ ಉದ್ಯೋಗ ಮಾಡ್ತಿದ್ದೀರಿ? ನಾವು ವಸಂತ ನಷ್ಟಪುರದಲ್ಲಿ ಉದ್ಯೋಗ ಮಾಡ್ತಾ ಇದ್ದೀವಿ. ಹಾಂ ಹಾಂ. ನಿಮ್ಮ ಸ್ವರತರಂಗ ಪ್ರಕಾರ ಅಮ್ಮ ವಿವಾಹದ ಬಗ್ಗೆ ಕೇಳ್ತಿದ್ರು, ಮಗನ ಮದುವೆ ಮಾಡಬೇಕು ಅಂತ. ಹಾಂ, ಮದುವೆ ಪ್ರಯತ್ನ ಮಾಡಿದ್ರೂ ಈ ನವಂಬರ್ವರೆಗೂ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥಂದರೆ, ನವಂಬರ್ವರೆಗೂ ಸ್ವಲ್ಪ ಕಾಲ ಕಡಿಮೆನೇ ಅಂಥ ಅದೃಷ್ಟ ದಿನಗಳಲ್ಲ ಇದು. ಈ ನವಂಬರ್ 16ನೇ ತಾರೀಕು ದಾಟಿದ ಮೇಲೆ ಅಲ್ಲಿಂದ ಆಚೆ ನಿಮ್ಮ ಮದುವೆ ಪ್ರಯತ್ನ ಮಾಡಿದ್ರೆ ಕಾರ್ಯಸಿದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ. ಈಗಲೂ ಸಹಿತ ಒಂದು 4 ಗುರುವಾರ, ಇದು ಮುಂದೆ ಬರ್ತಕ್ಕಂಥ 4 ಗುರುವಾರಗಳನ್ನು ನೀವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಗುರುವಾರ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಅಶ್ವತ್ಥ ಪ್ರಾರ್ಥನೆ ಮಾಡಿ. ನಿಮ್ಮೂರಲ್ಲಿ ಎಲ್ಲಾದರೂ ವಾನರ ಸೈನ್ಯ ಇದ್ದರೆ, ಕೋತಿಗಳು ಕಂಡು ಬಂದರೆ ಒಂದಷ್ಟು ಕೋತಿಗಳಿಗೆ ಆಹಾರವನ್ನು ಕೊಡಿ. ಅದು ಗುರುವಾರದೊತ್ತು ಕೋತಿಗಳಿಗೆ ಊಟ ಕೊಡೋದ್ರಿಂದ, ಏನಾದರೂ ಹಣ್ಣು ಹಂಪಲು ಕೊಡೋದ್ರಿಂದ ನಿಮ್ಮಲ್ಲಿರುವಂಥ ದೋಷ ದೂರ ಆಗುತ್ತೆ. ಶೀಘ್ರವಾಗಿ ವಿವಾಹಕ್ಕೆ ಯೋಗ್ಯವಾದಂಥ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರೋರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇರುತ್ತೆ, ಮನಸ್ಸು ನೆಮ್ಮದಿ ಇರೋದಿಲ್ಲ. ಎಷ್ಟೇ ಆದರೂ ಅಮಾವಾಸ್ಯೆಯ ಪ್ರಭಾವ. ಇವತ್ತು ನೀವು ಮಾಡುವ ಕೆಲಸ ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಹಾಗಂತ ಕೈಕಟ್ಟಿ ಕೂರಬೇಡಿ. ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ, ಭಗವಂತನ ಪ್ರಾರ್ಥನೆ ಮಾಡಿ, ಮನೆ ಮುಂದೆ ಇರತಕ್ಕಂತಹ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ನಿಮ್ಮ ಕುಲದೇವರನ್ನ ಮನಸ್ಸಲ್ಲಿ ಆರಾಧನೆ ಮಾಡ್ತಾ ಕೆಲಸ ಕಾರ್ಯಕ್ಕೆ ಮುಂದೆ ನಡೀರಿ. ವಿದ್ಯಾರ್ಥಿಗಳು ಓದಬೇಕಾದರೂ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓದೋದು ಬಹಳಷ್ಟು ವಿಶೇಷವಾಗಿರುತ್ತೆ. ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚತಕ್ಕಂಥದ್ದು, ಕಪ್ಪು ಬಣ್ಣದ ಆಕಳಿಗೆ ಒಂದಷ್ಟು ಹಣ್ಣು ಹಂಪಲು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಹಾಗೆ ಗಿಡಮರಗಳಿಗೆ ಸ್ವಲ್ಪ ನೀರು ಉಣಿಸ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಶತ್ರುಗಳ ಬಾಧೆ ಸಾಕಷ್ಟು ಇರೋದ್ರಿಂದ ಹೆಜ್ಜೆಜ್ಜೆಗೂ ಒಬ್ಬರಲ್ಲ ಒಬ್ಬರು ಥರ ಶತ್ರುಗಳು ಎದುರಾಗ್ತಾ ಇರ್ತಾರೆ. ಜೋಪಾನ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಇವತ್ತು ಅಮಾವಾಸ್ಯೆ ಸೋಮವಾರ ಆದ್ದರಿಂದ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ, ಪುಣ್ಯಕ್ಷೇತ್ರದ ದರ್ಶನ ಅಥವಾ ಶಿವಮಂದಿರದಲ್ಲಿ ದೀಪ ಹಚ್ಚುವಂಥದ್ದು, ಸಾಧ್ಯವಾದರೆ ಒಂದು ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ, ಎಳ್ಳೆಣ್ಣೆ ಮತ್ತು ತುಪ್ಪದ ದೀಪನೋ ಎಳ್ಳೆಣ್ಣೆ ಹಾಕಿ ಒಂದಷ್ಟು ದೀಪ ಹಚ್ಚುವಂಥದ್ದು, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು, ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮನ ಸಾನ್ನಿಧ್ಯಕ್ಕೆ ಬಂದು ಕಬ್ಬಿನ ಹಾಲು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿದ್ರೂ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಆಗುತ್ತೆ. ಆದರೆ ಹಣಕಾಸಿನ ವಿಚಾರ, ಕೆಲವು ವ್ಯವಹಾರಗಳು ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಜೋಪಾನ ಬೇಕು, ಎಚ್ಚರಿಕೆ ಬೇಕು.
ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆನೂ ಇರಬೇಕು. ತಾಳ್ಮೆಯಿಂದ ಮಾಡುವಂಥ ಕೆಲಸ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಜೋಪಾನ, ಎಚ್ಚರಿಕೆ ಇರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬಹುದು. ಹಾಗೆ ಗುರು ಹಿರಿಯರ ಮಾರ್ಗದರ್ಶನದಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಲಾಭ ಸಿಗಬೇಕಾದ್ರೆ ಮೊದಲು ತಾವು ಮಾಡಬೇಕಾದ್ದು 1 ಲೋಟ ಹಸಿ ಹಾಲು ಅಥವಾ ಒಂದಿಷ್ಟು ಕಾದಿರೋ ಹಾಲು ಯಾವುದಾದ್ರೂ ಸರಿ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಕೊಡಿ, ಅಥವಾ ದೇವಾಲಯಕ್ಕೆ ಒಂದು ಸ್ವಲ್ಪ ಹಾಲು ಕೊಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಶನಿ ಮಂತ್ರವನ್ನು ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವಿದೆ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ಶನಿಯ ಮಂತ್ರವನ್ನೂ ಪಠನೆ ಮಾಡಬೇಕು, ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬರಬೇಕು, ಅಥವಾ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತ್ರೇವಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಶಿವಧ್ಯಾನವನ್ನು ಮಾಡೋದು ಭಾಳ ವಿಶೇಷ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಹಾಗೆ ಕೆಲವಷ್ಟು ಶತ್ರುಗಳು ಹಿಂದಿರೋದ್ರಿಂದ ಸಾಧ್ಯವಾದಷ್ಟು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಪ್ರಸ್ತುತ 7.5 ಇರೋದ್ರಿಂದ, ಶನಿಯ ಕಾಟ ಇರೋದ್ರಿಂದ ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಸಾಕಷ್ಟು ಇರುತ್ತೆ ಮತ್ತು ಇಟ್ಟು ವಸ್ತು ಕಾಣೋದಿಲ್ಲ, ಬರೀ ಹುಡುಕಾಟಕ್ಕೆ ಸಮಯ ಹೋಗುತ್ತೆ. ಹಾಗೆ ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಇರೋದ್ರಿಂದ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಕೊಳ್ಬೇಕು. ಇದ್ರ ಜೊತೆಗೆ ನಿಮ್ಮ ಆತ್ಮೀಯರು, ಸ್ನೇಹಿತರು ಅಂತಹವ್ರ ಜೊತೆ ಸಾಧ್ಯವಾದಷ್ಟು ದೇವಾಲಯ ಅಥವಾ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಥವಾ ತೀರ್ಥಸ್ನಾನ ಇಂತಹ ಕಡೆ ಪ್ರಯಾಣ ಬೆಳೆಸುವಂಥದ್ದು ಭಾಳಷ್ಟು ವಿಶೇಷವಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ 11:20ರಿಂದ 4:15 ಮಧ್ಯದಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಏನೇ ಬಂದರೂ ಸಹಿತ ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ಹೇಳಿ ದೇವರನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಅಸಮಾಧಾನ ಅಂತಕ್ಕಂಥ ದೂರ ಆಗುತ್ತೆ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಆದರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಹಾಗೆ ಇವತ್ತು ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಏನಾರು ಒಂಚೂರು ಹಣ್ಣು ಹಂಪಲು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಹಾಗೆ ನಿಮ್ಮ ಪ್ರಯಾಣವನ್ನು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಪೂರ್ವಕ್ಕೆ ನೀವು ಚಲಿಸೋದ್ರಿಂದ ಒಂದಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ದವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಸರ್, ನಾವು ಚೆನ್ನಾಗಿ, ನೀವು ಎಷ್ಟು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ನಾವು ಗುಬ್ಬಿ ತಾಲೂಕಿಂದ. ಹಾಂ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ರೇಣುಕಾ ಅಂತ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಸರಿ, ನಾನು ಚೆನ್ನಾಗಿದೆ. ನಿಮ್ಮ ಕೈ ಮಾತಾಡಕ್ಕೆ ಎಷ್ಟು ವರ್ಷದಿಂದ ಕಾಯ್ತಿದ್ದೆ. ಅಪ್ಪ ಪುಣ್ಯನ ಅನ್ಸುತ್ತೆ. ಆಗಲಿಮ್ಮ, ಹೇಳು ತಾಯಿ. ನಾನು ಮನೆ ಕಟ್ಟಬೇಕು ಅಂತ ಬೋರ್ ಹಾಕ್ಬೇಕು ಅಂತ ನಾವೇನ್ ಮಾಡಕ್ ಹೋದ್ರು ಕೈ ಬೈಯುತ್ತಲ್ಲ ಗುರುಜಿ. ಇಲ್ಲ, ಅನುಕೂಲ ಆಗುತ್ತಮ್ಮ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಗುರುಜಿ, ನಮ್ಮ ಮನೆಯವರು ಕೆಲಸ ಮಾಡಕ್ ಇಷ್ಟನೇ ಪಡಲ್ಲ. ಮತ್ತು ಇಷ್ಟು ದೊಡ್ಡ ನಿನ್ನ ಆಸೆ ಆಕಾಂಕ್ಷೆ ಈಡೇರಬೇಕಾದ್ರೆ ಏನಾದ್ರು ಇಷ್ಟು ಹಣಕಾಸು ಬೇಕಲ್ವಮ್ಮ? ನನ್ನ ತವ್ರ ಮನೆಗೆ ನನ್ನ ಅಣ್ಣ ಕಷ್ಟ ನೋಡ್ಕೊಂತಾರೆ ಗುರುಜಿ. ನಾನು ಜಾಸ್ತಿ ದಿನ ಒಂದ್ ಮೇಲೆ ಭಾರ ಬಿಡ್ಬೋದು. ನಾನು ಏನಾದ್ರು ಮಾಡ್ಬೇಕು ಅಂತ ಆಸೆ ಐತೆ. ಅಲ್ಲಮ್ಮ, ನನ್ನ ಗಂಡ ಒಂದು ಚೆನ್ನಾಗಿ ದುಡಿಯಂಗ್ ಆಗ್ಬಿಟ್ರೆ ಸಾಕು ಗುರುಜಿ. ಇಷ್ಟ ಸೋಮಾರಿ ಮಾಡ್ಬೇಕು ಒಂದ್ ದಿವಸ ಮಾಡ್ತಾರೆ, ಇಲ್ಲ ಒಂದ್ ದಿವಸ ಇಲ್ಲ. ಏನು ಓದಿದ್ದಾರೆ ಮನೆಯವರು? ಮೆಡಿಕಲ್ ಅರ್ಜಿ ಹಾಕ್ತಾರೆ ಗುರುಜಿ. ಅಲ್ಲಮ್ಮ, ನಿಮ್ಮ ಮನೆಯವರು ಏನು ಓದಿದ್ದಾರೆ ತಾಯಿ? ಏನು ಓದಿಲ್ಲ ಗುರುಜಿ. ಮತ್ತು ಜೀವನ ಆದರೂ ಹೇಗಮ್ಮ? ಏನು ಕೆಲಸ ಮಾಡ್ತಾರೆ ಅವರು? ಗುರುಜಿ, ಸ್ಕೂಲಿಗೆ ಹೋಗ್ತೀವಿ. ಅವ್ರಿಗೆ ಇಷ್ಟ ಇದ್ದಿದ್ದು ಸ್ಕೂಲಿಗೆ ಬರ್ತಾರೆ, ಇಲ್ಲ ಅಂದ್ರೆ ಮನೆಗಿರ್ತಾರೆ. ನಿಮಗೆ ಸಂತಾನ ಎಷ್ಟಮ್ಮ? ಮಕ್ಕಳು ಎಷ್ಟು ಜನ ಇದ್ದಾರೆ? ಇಬ್ರು ಗುರುಜಿ. ಇಬ್ರು ಓದ್ತಾ ಇದ್ದಾರಾ? ಗುರುಜಿ, ಮಗಳು ಸೆಕೆಂಡ್ PU ಮುಗಿದು ಪ್ಯಾರಾಮೆಡಿಕಲ್ ಅರ್ಜಿ ಹಾಕಿದ್ದಾಳೆ. ಮಗ SLC. ಆಗಲಿ. ಮಕ್ಕಳಿಗೆ
ನೋಡು ತಾಯಿ, ಇಂತಹ ಸಮಯದಲ್ಲಿ ಮಕ್ಕಳನ್ನು ಒಳ್ಳೆ ಥರದಲ್ಲಿ ತೆಗೆದುಕೊಂಡು ಮಕ್ಕಳು ಒಳ್ಳೆ ಜ್ಞಾನವಂತರನ್ನಾಗಿ ಮಾಡು. ಯಾಕೆಂದರೆ ಮನೆಯವರು ನೀನು ಹೀಗಿರಬೇಕಾದ್ರೆ ಅಟ್ಲೀಸ್ಟ್ ಮಕ್ಕಳಾದರೂ ಬೇಗ ಕೈಗೆ ಬರಲಿ, ಅವರಾದರೂ ಒಂದು 4 ಸಂಪಾದನೆ ಮಾಡೋಂಗಾಗಲಿ. ಸಂಪಾದನೆ ಅನ್ನೋದಕ್ಕಿಂತ ಒಳ್ಳೆ ಜ್ಞಾನವಂತರಾಗಲಿ. ಮಕ್ಕಳು ಜ್ಞಾನವಂತರಾಗಿ ಬುದ್ಧಿವಂತರಾದರೆ ಇವತ್ತೆಲ್ಲ ನಾಳೆ ನಿನ್ನ ಕುಟುಂಬಕ್ಕೆ ಒಂದು ಬೆಳಕಾಗತ್ತೆ. ಆಗ ನಿನ್ನ ಆಸೆ ಆಕಾಂಕ್ಷೆ ಅಂತಕ್ಕಂಥದ್ದು ಈಡೇರಿಸ್ಕೊಳ್ಬೋದು. ಇಲ್ಲ ಅಂದರೆ ಮನೆ ಪರಿಸ್ಥಿತಿ ಹೀಗಿದ್ದಾಗ ತುಂಬ ಕಷ್ಟ ಇದೆಮ್ಮ. ಜೊತೆಗೆ ಆಡ್ಕೊಳ್ಳೋರಿಗೆ ನಾವು ಬಾಯಿ ಸಿಕ್ಕಂಗಾಗ್ಬಿಡತ್ತೆ. ಆದಷ್ಟು ಎಚ್ಚರಿಕೆ ಇರಲಿ. ಹಾಗೆ ನಿನ್ನ ತವ್ರು ನೋಡ್ತಾರೆ ಅಂದರೆ ತವ್ರ ಮನೆಯವರು ಎಷ್ಟು ದಿವಸ ನೋಡ್ಲಿಕ್ಕಾಗತ್ತಮ್ಮ? ಹೋದಷ್ಟು ದಿವಸ ತವ್ರು ನೋಡೋಕ್ಕಾಗೋದಿಲ್ಲ. ಆದರೆ ತವ್ರ ಮನೆಯಲ್ಲಿರ್ತಕ್ಕಂಥವ್ರು ನಿನಗೆ ಆ ಥರ ಸಪೋರ್ಟ್ ನಿಂತ್ಕೊಂಡಿದ್ದಾರೆ, ನಿನ್ನ ಬೆನ್ನಲ್ಲಿದ್ದಾರೆ ಅಂದರೆ ಅದು ನಿನ್ನ ಅದೃಷ್ಟವೇ ಸರಿ. ಒಳ್ಳೇದಾಗಲಿ. 4 ಜನ ಹೆಣ್ಮಕ್ಳು ನಮ್ಗೆ, ನನ್ಗೆ ಒಬ್ಬನೇ ನಮ್ಮ ಹೆದರ್ಬೇಡಮ್ಮ. ಸಾಕಷ್ಟು ಕಷ್ಟ ಐತೆ ಗುರುಜಿ. ನಾನು ಸ್ವಲ್ಪ ನಾನು ಕಾಲ ಮೇಲೆ ನಿಂತ್ಕೊಂಡು ನನ್ನ ಮಕ್ಳಿಗೆ ಸಾಕ್ಬೇಕು, ನಾವು ನಾನರಂತ ಇರ್ಬೇಕು ಅಂತ ಆಸೆ ಪಡ್ತೀನಿ. ನಾನು ಏನು ಮಾಡೋಕ್ಕೋದ್ರು ಅದು ನನಗಿರೋದೇನೇ ಆಗುತ್ತೆ ಗುರುಜಿ. ಸ್ವಲ್ಪ ದಿವಸ ವೆಯ್ಟ್ ಮಾಡು. ಈಗಾಗಲೇ ಮಗ ದೊಡ್ಡವನಾಗಿದ್ದಾನೆ. ಸ್ವಲ್ಪ ದಿವಸದಲ್ಲಿ ಒಂದು ಬದಲಾವಣೆ ಆಗುತ್ತೆ. ನಿಮ್ಮ ಕುಟುಂಬಕ್ಕೂ ಒಂದು ಒಳ್ಳೆ ಬೆಳಕು ಸಿಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಈ ಜನವರಿ 14 ಸಂಕ್ರಾಂತಿ ಮುಗಿದ ತಕ್ಷಣ ಒಳ್ಳೆ ಬೆಳಕಂತೂ ಖಂಡಿತ ಇದ್ದೇ ಇರುತ್ತೆ. ಕೆಲವರಿಗೆ ಮನುಷ್ಯನ ಗ್ರಹಸ್ಥಿತಿಗಳು ಸರಿಯಿಲ್ಲ ಅಂದಾಗ ನಾವು ಏನು ಶ್ರಮಪಟ್ಟರು ಸಹಿತ ಅದು ಕಾರ್ಯಸಿದ್ಧಿ ಆಗಲ್ಲಮ್ಮ. ಅಲ್ಲಿ ಇಲ್ಲಿಂಥ ರೀತಿ ಅಡ್ಡಿ ಆತಂಕ ಎದುರಾಗ್ತಾ ಇರುತ್ತೆ. ಆದರೆ ಈ ಜನವರಿ 14 ಸಂಕ್ರಾಂತಿ ಆದ ತಕ್ಷಣ ಆಟೋಮೆಟಿಕ್ಕಾಗಿ ನಿನ್ನ ಸ್ವರದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಆಗುತ್ತೆ. ಆಗ ನೀನು ಏನು ಕೆಲಸ ಮಾಡಿದ್ರೂ ಅನುಕೂಲ ಆಗುತ್ತೆ. ಧೈರ್ಯವಾಗಿರು.
ಗೌರೀರ್ಮ್ಯಮಾಯ ಸಲಿಲಾನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಭೂಷೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಸಾನ್ನಿಧ್ಯಗಳಿಗೆ ಶಕ್ತಿ ತುಂಬೋ ಕೆಲಸ ಮಾನವರಿಂದ ಸಾಧ್ಯವಿಲ್ಲ. ಸಾನ್ನಿಧ್ಯದಲ್ಲೇ ಶಕ್ತಿ ಇದ್ದರೆ ಅದು ನಮ್ಮನ್ನು ಕಾಪಾಡುತ್ತೆ. ಅಂತಹ ನಿಮ್ಮೆಲ್ಲರಲ್ಲಿರ್ತಕ್ಕಂತಹ ಅಂಧಕಾರವನ್ನು, ಕಷ್ಟ ಕಾರ್ಪಣ್ಯಗಳನ್ನು, ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಭಕ್ತರಹಳ್ಳಿಯಲ್ಲಿ ನಿಂತಿರ್ತಕ್ಕಂಥ ಈ ಬೃಹತ್ ಮಠದ ತಾಯಿ. ಇಂತಹ ತಾಯಿಯ ಸಾನ್ನಿಧ್ಯದಲ್ಲಿ ಕಾಳಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿಯಲ್ಲಿ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ, ಜೊತೆಗೆ 35 ವರ್ಷದ ಇತಿಹಾಸ ಈ ಸಾನ್ನಿಧ್ಯಕ್ಕಿದೆ. ಈ ಸಾನ್ನಿಧ್ಯದಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳಿಗೆ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಹಾಗಾಗಿ ನೀವು ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಒಂದು ತಾಮ್ರದ ತಂಬಿಗೆ, ಅದರಲ್ಲೊಂದಿಷ್ಟು ಕೆಂಪು ನೀರು, ಮಧ್ಯದಲ್ಲೊಂದು ನಿಂಬೆಹಣ್ಣು, ಅದಕ್ಕೊಂದು ಶ್ವೇತವಸ್ತ್ರ, ಅದರ ಜೊತೆಗೆ 9 ಬತ್ತಿಯ ದೀಪ, ಸಂಜೆ ಸೂರ್ಯಾಸ್ತಮದ ಕಾಲದ ಒಳಗಡೆ ಈ ತಂತ್ರಸಾರವನ್ನು ಮಾಡಬೇಕು. ಮನೆಯಿಂದ ತಂದು ದೇವಿಯ ಸಾನ್ನಿಧ್ಯದಲ್ಲಿ ತಾವು ಕೂತಂಥ ಸ್ಥಳದಲ್ಲಿ ಒಂದು ನಕ್ಷತ್ರವನ್ನು ಬರೆದು, ನಕ್ಷತ್ರಕ್ಕೆ ಒಂದು ವೃತ್ತಾಕಾರವನ್ನು ಹಾಕಿ, ನಕ್ಷತ್ರದ ಮಧ್ಯದಲ್ಲಿ ನಿಮ್ಮ ಉಂಗುರದ ಬೆರಳಿಂದ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು, ಅದರ ಮೇಲೆ ಒಂದು ಶ್ವೇತವಸ್ತ್ರವನ್ನು ಹಾಕಿ, ಅದರ ಮೇಲೆ ತಾಮ್ರದ ತಂಬಿಗೆ, ಒಳಗಿರುವಂಥ ಕೆಂಪು ನೀರು, ಒಳಗಿರುವ ನಿಂಬೆಹಣ್ಣು ಅದನ್ನಲ್ಲಿಟ್ಟು ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ ಈ ಪ್ರಕಾರವಾದಂತಹ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡ್ತಾ, ಆ ಪಠನೆ ಮಾಡುವಾಗ ತಾಯಿಯನ್ನು ದೃಷ್ಟಿಸಿ ನೋಡಬೇಕು. ನಾವು ನೀವೆಲ್ಲರೂ ಸಹಿತ ಒಂದು ತಪ್ಪು ಮಾಡ್ತೀವಿ. ಒಂದು ದೈವ ಸಾನ್ನಿಧ್ಯಕ್ಕೆ ಇಲ್ಲಿಂದ ಕಷ್ಟಪಟ್ಟು ತಿರುಪತಿಗೆ ಹೋಗ್ತೀವಿ. ತಿರುಪತಿಗೆ ಹೋಗಿ ತಿರುಪತಿ ಲೈನಲ್ಲಿರೋ ತನಕ ಕಣ್ಣು ಬಿಟ್ಟಿರ್ತೀವಿ. ಇನ್ನೇನು ದೇವರು ನೋಡಬೇಕು, ಕಣ್ಣು ಮುಚ್ಚಿ ನಿಂತ್ಕೊಳ್ತೀವಿ. ಅಲ್ಲಿ ಭಕ್ತಿ ಪರಾಕಾಷ್ಠೆ. ದೇವರನ್ನ ನೋಡುವಾಗ ನೀವು ಕಣ್ಣು ಮುಚ್ಚಿಗೆ ನಿಂತ್ಕೊಂಡ್ಬಿಟ್ರೆ ಆ 1 ಸೆಕೆಂಡ್ಗೆ ನಿಮ್ಮನ್ನು ಎಳೆದ ಪಕ್ಕಕ್ಕೆ ಬಿಟ್ಬಿಡ್ತಾರೆ. ಯಾಕೆಂದರೆ ನನ್ನಿಂದೆ ಇನ್ನೂ 1000 ಜನ ಭಕ್ತರಿರ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಬಂದಾಗಲೂ ನೀವು ಕಣ್ಣು ಮುಚ್ಚಿ ದೇವರ ಮುಂದೆ ನಿಲ್ಲಬಾರ್ದು. ನಿಮ್ಮ ಕಣ್ಗಳಲ್ಲಿ ದೇವರನ್ನು ಸಂಪೂರ್ಣವಾಗಿ ಸೆರೆ ಹಿಡಿಬೇಕು. ಪುನಃ ನೀವು ಅಲ್ಲಿಂದ ಬಂದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡ್ರೆ ಈ ದೇವರು ನಿಮ್ಮ ಕಣ್ಣೆದುರಿಗೂ ಬರಬೇಕು. ಹೇಗೆ ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ, ನಿಮ್ಮ ಸಾವಿನ ಕಡೆ ಅಂಚಿನವರೆಗೂ ನಿಮ್ಮ ತಂದೆ ತಾಯಿ ಚಿತ್ರ ನಿಮ್ಮ ಕಣ್ಣಲ್ಲಿ ಕೂತ್ಕೊಂಡಿದೆಯೋ, ಹಾಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಮಾಡುವಂಥ ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದಾಗ ದೇವರನ್ನ ಕಣ್ಣು ತುಂಬಿಸ್ಕೊಳ್ಬೇಕು. ಈ ಬೀಜಾಕ್ಷರಿ ಮಂತ್ರ ಜಪ ಆದ ನಂತರ ನಿಮ್ಮ ಅಂಗೈಯನ್ನು, ಬಲಹಸ್ತವನ್ನು ಆ ತಾಮ್ರದ ತಂಬಿಗೆಯ ಮೇಲಿಟ್ಟು ಮತ್ತೊಮ್ಮೆ ಗ್ಲೌಂ ಶ್ರೀಂ, ಗ್ಲೌಂ ಶ್ರೀಂ, ಗ್ಲೌಂ ಶ್ರೀಂ ಈ ಬೀಜಾಕ್ಷರಿ ಮಂತ್ರವನ್ನು 54 ಬಾರಿ ಪಠನೆ ಮಾಡಿ, ನಿಂಬೆಹಣ್ಣನ್ನು ಆಚೆ ತೆಗೆದು ನಿಮ್ಮ ಹಣೆಯ ಮಧ್ಯಭಾಗದಿಂದ ಹಿಡಿದು ನಿಮ್ಮ ಕಾಲಿನ ಹೆಬ್ಬೆರಳ ತನಕ 3 ಬಾರಿ ದೃಷ್ಟಿ ತೆಗೆದುಕೊಳ್ಬೇಕು. ತಾವು ಹೇಳಿದ್ರಿ ಮನೆ ಪರಿಸರದಲ್ಲಿ, ಮನೆಯ ಮೂಲೆಯಲ್ಲಿ ಅಥವಾ ನಿಮ್ಮ ಮನೆಯಿಂದ ಬರಬೇಕಾದರೆ ಇಷ್ಟೆಲ್ಲ ದೃಷ್ಟಿ ತೆಗೆದಿರ್ತಕ್ಕಂಥ ನಿಂಬೆಹಣ್ಣು ನಿಮ್ಮ ಹಣೆಯಿಂದ ಪಾದದ ತನಕ ದೃಷ್ಟಿ ತೆಗೆದುಕೊಂಡ್ರೆ ಅದು ನಮಗೆ ದೃಷ್ಟಿ ಪರಿಹಾರ ಆಗುತ್ತಾ, ಮನೆಗೆ ದೃಷ್ಟಿ ಪರಿಹಾರ ಆಗುತ್ತಾ ಅಂತಕ್ಕಂಥದ್ದನ್ನು ಒಂದು ಪ್ರಶ್ನೆ ಇಲ್ಲಿದೆ. ಆದರೆ ನೀವು ಮನೆಯ ಪ್ರಾರಂಗಣದಲ್ಲಿ ಮನೆಯನ್ನು ಸುತ್ತಕೊಂಡು ಬರುವಾಗಲೇ
ಅಲ್ಲಿ ಏನು ನೆಗೆಟಿವ್ಸ್ ಇದೆ ಅದನ್ನು ತೊಗೊಂಡು ಬಂದಿರ್ತೀರಿ. ಈ ದೇವಸ್ಥಾನದ ಆವರಣದ ಒಳಗಡೆ ಬರ್ತಿದ್ದ ಹಾಗೆ ಇಲ್ಲಿರುವಂಥ ತಾಯಿ ಕಾಟೇರಮ್ಮ, ಇಲ್ಲಿರುವಂತಹ ಭದ್ರಕಾಳಿ, ವಿಶೇಷವಾಗಿರ್ತಕ್ಕಂತಹ ಕಾಳಭೈರವೇಶ್ವರ ಅವರ ಅನುಗ್ರಹದಿಂದ ನಿಮ್ಮ ಮೇಲಿರ್ತಕ್ಕಂಥ ಸಮಸ್ಯೆ ದೂರ ಆಗಲಿಕ್ಕೋಸ್ಕರ ಈ ತಂತ್ರಸಾರವನ್ನು ಮಾಡ್ಕೋಬೇಕು. ಇದು ಇವತ್ತಿಗೆ ಸೀಮಿತನಾ? ಇದು ಇವತ್ತಿಗೆ ಸೀಮಿತ ಅಲ್ಲ. ತಾವು ಈ ಕ್ಷೇತ್ರಕ್ಕೆ ಯಾವಾಗ ಬರಬೇಕಂದ್ರೂ ಅದನ್ನೇ ಮಾಡಿ. ನೀವು ಬಂದು 9 ಮಂಗಳವಾರ ಅಥವಾ 5 ಶುಕ್ರವಾರ, 2 ಅಮಾವಾಸ್ಯೆ, 1 ಹುಣ್ಣಿಮೆ ಈ ಪ್ರಕಾರವಾದ ಅನುಷ್ಠಾನವನ್ನು ಇಲ್ಲಿ ಮಾಡಿದ್ದೇ ಆದರೆ ನೀವು ಬೆಟ್ಟದಂಥ ಕಷ್ಟ ಇರಲಿ, ಆ ಕಷ್ಟವನ್ನು ಬಗೆಹರಿಸ್ಕೊಳ್ತೀರಿ. ಆದರೆ ಗರ್ಭಗುಡಿಯಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ಒಳಗಡೆ ಹೋಗಿ ಒಂದು ಪ್ರಾರ್ಥನೆ ಮಾಡಿದೆ ನಾನು. ಇಷ್ಟು ಭವ್ಯವಾದಂತಹ ಆಲಯ, ದೇವಸ್ಥಾನ ನೋಡಿದರೆ ಪುಟ್ಟದಾಗಿದೆ, ವಿಗ್ರಹ ನೋಡಿದರೆ ಬೃಹದಾಕಾರವಾಗಿದೆ. ಭಕ್ತರಹಳ್ಳಿನಲ್ಲಿ ಭಕ್ತಿ ಪರಾಕಾಷ್ಠೆ ಎಂಬತಕ್ಕಂಥ ಇಷ್ಟೊಂದು ಅದ್ಭುತವಾಗಿರಬೇಕಾದ್ರೆ ಏನಮ್ಮ ನೀನು ಪವಾಡ ಅಂತ ನಾನು ಒಳಗೆ ತಾಯಿನ ಮಾತಾಡ್ತಿದ್ದೆ. ಆ ದೇವಿನ ಮಾತಾಡುವಾಗ ತಾಯಿ ಮುಂದೆ ನನ್ನ ಪ್ರಶ್ನೆ ಇಟ್ಟಾಗ ನನಗೆ ಸೂಚನೆ ಬಂದದ್ದಿಷ್ಟೇ, ಇದು ಇವತ್ತು ನೆನ್ನೆ ಸಾನ್ನಿಧ್ಯ ಅಲ್ಲ. ಮುನಿಯಲ್ಲಪ್ಪನವರು ಪ್ರಾರಂಭಿಕ ಹಂತದಲ್ಲಿ ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ತಾವಿರಬೇಕಾಗಿರ್ತಕ್ಕಂಥ ತನ್ನ ಒಂದು ಪರಿವಾರವನ್ನು ಎಲ್ಲವನ್ನು ಸಿದ್ಧ ಬದಿಗೊತ್ತಿ ಒಂದು ಆಧ್ಯಾತ್ಮಿಕವಾದಂತಹ ಧಾರ್ಮಿಕವಾದಂಥ ಒಂದು ಚಿಂತನೆ ಮಾಡಿ ಸಮಾಜಕ್ಕೆ ಬೆಳಕಾಗಬೇಕು, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಭಕ್ತರಹಳ್ಳಿನ ಇಡೀ ಇವತ್ತಿನ ಸಹ ಕರ್ನಾಟಕ ರಾಜ್ಯವಲ್ದಿರ ಹೊರ ರಾಜ್ಯದ ಭಕ್ತರು ಸಹಿತ ತಿರುಗಿ ನೋಡುವಂಥ ಕ್ಷೇತ್ರವನ್ನು ಭಕ್ತರಹಳ್ಳಿನ ಮಾಡಿದ್ದಾರೆ ಅಂದರೆ ಇದು ಸಾಮಾನ್ಯದಂಥ ವ್ಯಕ್ತಿಯಲ್ಲ, ಇದೊಂದು ಅದ್ಭುತವಾದ ಶಕ್ತಿ. ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ ಇವರು. ಲಕ್ಷ್ಮೀ ಭೂವರಹಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ 9 ದಿನಕ್ಕೆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದೆ ನಾನು. ಅದು ಅದ್ಭುತವಾದಂಥ ಸಾಲಿಗ್ರಾಮದ ಶಕ್ತಿ, ಆನಂದ್ ಗುರುಜಿ ಶಕ್ತಿ ಅಲ್ಲ ಅದು. ಆನಂದ್ ಗುರುಜಿ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದಷ್ಟೇ, 9 ದಿನದಲ್ಲಿ ದೇವಸ್ಥಾನ ಆಗಬೇಕಷ್ಟೇ. ಆದರೆ ಸಂಕಲ್ಪ ಮುಹೂರ್ತ ಬಲ. ಆದರೆ ಇವರು ಯಾವ ಮುಹೂರ್ತ ನೋಡಿದ್ರು, ಯಾವ ಸಂಕಲ್ಪ ಮಾಡಿದ್ರು? ಆದರೆ ಭಕ್ತರಹಳ್ಳಿ ಆ ಹೆಸರಿದೆಯಲ್ಲ, ಎಲ್ಲ ಭಕ್ತರ ಮನೋಕಾಮನೆಗಳನ್ನು ಸಿದ್ಧಿಪಡಿಸಲಿಕ್ಕಾಗಿಯೇ ಭಕ್ತರಹಳ್ಳಿಲಿ ಇಂಥ ಬೃಹತ್ ಮಟ್ಟದ ತಾಯಿ ಇಲ್ಲಿ ನೆಲೆ ನಿಂತ್ಕೊಂಡ್ರು. ಹಾಗಾಗಿ ಇಂತಹ ಅದ್ಭುತವಾದಂಥ ಸಾನ್ನಿಧ್ಯ, ಈ ಸಾನ್ನಿಧ್ಯಕ್ಕೆ ಸಾಕಷ್ಟು ಜನ ಭಕ್ತರು ಕೈ ಜೋಡಿಸಿದ್ರು. ನಾನು ಕಾರ್ಯಕ್ರಮಗಳು ಹೋದರೆ ನನ್ನ ಮುಂದೆ ಎಷ್ಟು ಜನ ಮಾಧ್ಯಮದ ಮಿತ್ರರಿರ್ತಾರಪ್ಪ ಅಂತ ಚಿಂತನೆ ಮಾಡ್ತಿರ್ತೀನಿ. ನನ್ನ ಮಗನಿಗೆ ಹೇಳ್ತಿದ್ದೆ ನಾನು, ಭಕ್ತರಹಳ್ಳಿನಲ್ಲಿ ಮಾಧ್ಯಮದ ಮಿತ್ರರ ಕೊರತೆನೇ ಇಲ್ಲ. ಇಲ್ಲಿ ಆನಂದ್ ಗುರುಜಿನ, ಇವತ್ತು ಶ್ರೀನಿವಾಸ ಗುರುಜಿನ ಅಪ್ಪ ಮಕ್ಕಳನ್ನು ತೋರಿಸ್ಲಿಕ್ಕೆ ಇಷ್ಟು ಜನ ಮಾಧ್ಯಮದ ಮಿತ್ರರು, ನನ್ನ ಅಣ್ಣ ತಮ್ಮಂದರು ಪಾಪ ಅವರು ಬರುವ ರೀತಿ, ಅವರ ಕಾತುರತೆ, ಅವರ ಆತುರ, ಈ ಧರ್ಮದ ರಥಯಾತ್ರೆ, ಧರ್ಮದ ಸಂಘಟನೆ ಮಾಡುವಾಗ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳುವಂಥ ಬರುವಂಥ ಪ್ರೀತಿ ವಿಶ್ವಾಸ ಇದೆಯಲ್ಲ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಚಿರಋಣಿ. ಒಂದು ಮಾಧ್ಯಮ ನಡೆಸೋದು ಸುಮ್ಮನೆ ಅಲ್ಲ. ಒಂದು ಮೊಬೈಲಲ್ಲಿ ಚಿತ್ರೀಕರಣ ಮಾಡಿ ಅದನ್ನು ಸರಿಯಾಗಿ ಸಂಯೋಜನೆ ಮಾಡಿ ಅದಕ್ಕೊಂದು ಮ್ಯೂಸಿಕ್ ಕೊಟ್ಟು ಅದಕ್ಕೆ ಇರತಕ್ಕಂಥ ತಪ್ಪು ಒಪ್ಪುಗಳನ್ನು ಸರಿತಿದ್ದಿ ಅದನ್ನು ಜನಸಾಮಾನ್ಯ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟುವಂತೆ ಮಾಡುವಂಥ ಕೆಲಸ ಮಾಧ್ಯಮದ ಮಿತ್ರರು ಇವತ್ತು ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇದೆಲ್ಲದರ ಜೊತೆಗೆ ಭಕ್ತರಹಳ್ಳಿನಲ್ಲಿ ಇವತ್ತು ಸಹ ಧರ್ಮ ಪ್ರಚಾರದ ಈ ವಿಶೇಷವಾದಂಥ ಧರ್ಮ ರಥಯಾತ್ರೆಯಲ್ಲಿ ನಾವು ನಿಮ್ಮೊಂದಿಗಿದ್ದೇವೆ ಅಂತಹ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿ ಭಾಳ ಮೆಚ್ಚುವಂತಹದ್ದು. ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿ ಇವತ್ತು ಕರ್ನಾಟಕದಾದ್ಯಂತ ಈ ನಿಮ್ಮ ಆನಂದ್ ಗುರುಜಿ ಅವರು ಎಲ್ಲೇ ಹೋದರೂ ಸಹಿತ ಸಾಕಷ್ಟು ಜನ ಸಿಬ್ಬಂದಿಗಳು ಬಂದು ನನ್ನ ಎದೆಗಪ್ಪಿಕೊಂಡು ನನ್ನ ಪ್ರೀತಿಸ್ತಾರೆ. ಯಾಕೋಸ್ಕರ ಈ ಧರ್ಮ, ಈ ಭಾರತದ ನೆಲೆಯ ಈ ಒಂದು ಭರತಖಂಡದಲ್ಲಿ ಧರ್ಮ ರಾಜ್ಯ ಆಗಬೇಕು, ಇದು ರಾಮರಾಜ್ಯ ಆಗಬೇಕು, ಧರ್ಮ ಪ್ರಚಾರ ಆಗಬೇಕು, ಧರ್ಮದಲ್ಲಿರ್ತಕ್ಕಂತಹ ಆ ಶಕ್ತಿ ಪ್ರತಿಯೊಬ್ಬರಿಗೂ ಅರಿವಾಗಬೇಕು, ಗೊತ್ತಾಗಬೇಕು ಎಂಬತಕ್ಕಂಥದ್ದು. ಎಷ್ಟೋ ಜನ ಮಾತಾಡ್ಕೊಳ್ತಾರೆ, ಪೊಲೀಸ್ನವ್ರಿಗೆ ಎಲ್ಲಿದೆ ದೇವರು? ಪೊಲೀಸ್ನವ್ರಿಗೆ ದೇವರು ಯಾವುದು ಅಂದರೆ ಅವರ ಕಾಯಕವೇ ಕೈಲಾಸ. ಹೆಂಡತಿ ಮಕ್ಕಳ ಜೊತೆ ಟೂರ್ ಮಾಡೋಂಗಿಲ್ಲ, ನೀವೆಲ್ಲ ಓಡಾಡ್ದಂಗೆ ಪಿಕ್ಚರ್ಗೆ ಹೋಗೋಂಗಿಲ್ಲ, ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರೈತಪ್ಪ ಅಂತ ಸಾಯಂಕಾಲ ಪಾನಕಾಯಿ ಹೆಸರು ಬೆಳೆ ತೊಗೊಳ್ಳೋಂಗಿಲ್ಲ. ಆದರೆ ಅಲ್ಲೂ ಧರ್ಮ ಪಾಲನೆ ಮಾಡುವಂಥದ್ದು ಇದೆಯಲ್ಲ, ಅದು ಮೆಚ್ಚುವಂಥ ಕೆಲಸ. ಹೆಂಡತಿ ಮಕ್ಕಳ ಜೊತೆ ಕೂತು ಊಟ ಮಾಡಿ ಎಷ್ಟು ದಿವಸ ಆಗಿರುತ್ತೋ ಅವರು, ವಾರಕ್ಕೊಂದು ರಜಾ ಸಿಗಬೇಕಾದ್ರೆ 5 ಸತಿ ಸಲ್ಯೂಟ್ ಹೊಡಿಬೇಕು ಅವರು ಅವ್ರ ಮೇಲಧಿಕಾರಿಗಳಿಗೆ. ಆದರೆ ಬೇರೆಯವ್ರ ಕೆಲಸ ಆಗಲ್ವಲ್ಲ. ಹಾಗಾಗಿ ಒಂದು ಧರ್ಮ ಸಂಘಟನೆ ಆಗಬೇಕಂದ್ರೆ ಇಲ್ಲಿ ಎಲ್ಲರೂ ಬೇಕು. ಅಂತಹ ಅದ್ಭುತವಾದಂತಹ ಕಾಯಕ
ಇವತ್ತು ಮುನಿಯಲ್ಲಪ್ಪನವರ ಸಾರಥ್ಯದಲ್ಲಿ ಅದರಲ್ಲೂ ನಮ್ಮ ಸುರೇಶು ಪಟ್ಟಿಡಿದು ಇಲ್ಲಿ ಬರಬೇಕು, ಈ ಕಾರ್ಯಕ್ರಮ ಇಷ್ಟು ನಡೀಬೇಕು, ಇದು ಅದ್ಧೂರಿತವಾಗಿ ಆಗಬೇಕು, ಇದು ಇಲ್ಲಿರ್ತಕ್ಕಂಥ ದೇವಿಯ ಸಾನ್ನಿಧ್ಯ ಇಡೀ ರಾಜ್ಯ ನೋಡಬೇಕು, ಅದಕ್ಕೆ ನೀವು ಇಲ್ಲಿ ಬರಬೇಕು ಅಂದಾಗ ನಾನು ಮೊದಲು ಸಂಕಲ್ಪ ಮಾಡಿದ್ದು ಆ ತಾಯಿ ಸಾನ್ನಿಧ್ಯದಲ್ಲಿ ರೈತರಿಗೂ ಮತ್ತು ಯೋಧರಿಗೂ ಒಂದು ಒಳ್ಳೆಯ ಶುಭ ಆಗಲಿ ಅಂತ. ಜೈ ಜವಾನ್ ಜೈ ಕಿಸಾನ್, ರೈತರಿಗೆ ಯೋಧರಿಗೆ ಈ ನಿಮ್ಮ ಆನಂದ್ ಗುರೂಜಿ ಕಟ್ಟಿಟ್ಟ ಪಣ. ಏನೇ ಮಾಡಿದ್ರೂ ಈ ಕಾಯಕವನ್ನು ಮಾಡೋದೇ ನಾವು. ಇವತ್ತು ಯಾರೆಲ್ಲ ಬಂದಿದ್ದೀರಿ, ನಾನು ಹೇಳಿದಂಥ ಈ ತಂತ್ರಸಾರವನ್ನು ಇವತ್ತು ನೀವು ಮಾಡಿಕೊಳ್ಳಿ. ಇದ್ರ ಜೊತೆಗೆ ಈ ತಾಯಿ ಸಾನ್ನಿಧ್ಯಕ್ಕೆ ಬಂದಾಗ ಅಮ್ಮನವರಿಗೆ ಭಾಳ ಇಷ್ಟವಾಗಿರ್ತಕ್ಕಂಥದ್ದು ಗುಡಾನ್ನ ಅಂದ್ರೇನು? ಬೆಲ್ಲದನ್ನ ಇದೆಯಲ್ಲ, ಪೊಂಗಲ್. ಆ ಪೊಂಗಲ್ನ ಶುಕ್ರವಾರ ತಪ್ಪಿದ್ರೆ ಭಾನುವಾರ ತಪ್ಪಿದ್ರೆ ರಾಹುಕಾಲದಲ್ಲಿ ನೀವು ನಿಮ್ಮ ವಾಸ್ತುಗೃಹದಲ್ಲಿ ಒಂದಿಷ್ಟು ಬೆಲ್ಲದನ್ನು ಮಾಡ್ಕೊಂಬಂದು ಆ ತಾಯಿಗೆ ನೈವೇದ್ಯ ಮಾಡಿ ಒಂದಷ್ಟು ದಿನಗಳ ಕಾಲ, ಅದಾದ ನಂತರ ಈ 48 ದಿವಸ ಈ ಒಂದು ಆಲಯವನ್ನು ಇರ್ತಕ್ಕಂಥ ಬಾಲಾಲಯವನ್ನು ಒಂದು ಸರಿಯಾದ ಸಮರ್ಪಕವಾಗಿ ನಾವು ರೆಡಿ ಮಾಡಬೇಕು. ಆ ಯಾವುದೇ ಒಂದು ದೇವಸ್ಥಾನ ಆಗಲಿ 48 ದಿವಸ ಅದಕ್ಕೆ ಜೀವ ತುಂಬಬೇಕು. ಹಾಗಂತ ನಾವು ನೀವು ಜೀವ ತಕ್ಕೊಂಡು ತುಂಬೋದಲ್ಲ, ಶ್ರದ್ಧೆಯಿಂದ ಭಕ್ತಿಯಿಂದ ನಾವೆಲ್ಲರೂ ಸೇರಿ ಇಲ್ಲಿಗೆ ಬಂದಾಗ ನಮ್ಮೆಲ್ಲರಲ್ಲೂ ಇರ್ತಕ್ಕಂಥ ಒಂದು ಅಭೂತವಾದ ಶಕ್ತಿ ಇದೆ. ಆಗಲೇ ನಮ್ಮ ವಾಸುದೇವ ಭಟ್ರು ಹೇಳಿದ್ರು, ಆನಂದ್ ಗುರೂಜಿಯವರು ಬಂದ ಕಡೆ ಜನಸಾಗರ ಸೇರುತ್ತೆ ಅಂತ. ಆನಂದ್ ಗುರೂಜಿಯವರು ಬಂದ ಕಡೆ ಜನಸಾಗರ ಸೇರಲ್ಲ, ಜನಸಾಗರ ಇರೋ ಕಡೆಗೆ ಆನಂದ್ ಗುರೂಜಿ ಬರೋದು. ಯಾಕೆಂದರೆ ನಿಮ್ಮೆಲ್ಲರನ್ನೂ ಇಂಥ ಒಂದು ವೇದಿಕೆಯಲ್ಲಿ ನೋಡೋದು ನನಗೂ ಒಂದು ಪುಣ್ಯ, ನಂದೊಂದು ಸೌಭಾಗ್ಯ. ಏನೇ ಮಾಡಿದ್ರೂ ಧರ್ಮ, ಸಂಸ್ಕೃತಿ, ಸಂಪ್ರದಾಯ. ಹಾಗಾಗಿ ಇಷ್ಟು ಅದ್ಭುತವಾದಂಥ ಈ ಆಲಯದ ಇನ್ನಷ್ಟು ದೇವತಾ ಆರಾಧನೆಗಳನ್ನು, ಅರ್ಥಪೂರ್ಣವಾದಂಥ ಅನುಷ್ಠಾನವನ್ನು ಇನ್ನು ಮುಂದಿನ 48 ದಿವಸ ಮಂಡಲ ಪೂಜೆ ತುಂಬೋದ್ರೊಳಗಾಗಿ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ಬರುವ ಪ್ರತಿಯೊಬ್ಬ ಭಕ್ತರನ್ನು ಮಾತಾಡಿಸುವಂಥ ವಿಧಿವಿಧಾನವೇ ಬೇರೆ ಆಗುತ್ತೆ. 48 ದಿವಸದಲ್ಲಿ ಅವಳಲ್ಲಿ ಆಗುವಂಥ ಚೈತನ್ಯ ಶಕ್ತಿ, ಆಕೆ ಹೇಗೆ ನಿಮ್ಮನ್ನು ಬರಮಾಡಿಕೊಳ್ತಾಳೋ, ಹೇಗೆ ನಿಮ್ಮನ್ನು ಸ್ವಾಗತಿಸ್ತಾಳೋ, ಹೇಗೆ ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯವನ್ನು ಕಬ್ಬಿಣದ ಕಡಲೆ ಅಂತಿರ್ತಕ್ಕಂಥದ್ದನ್ನು ಮಂಜಿನ ಗಡ್ಡೆ ಥರ ಕರಗಿಸೋ ಶಕ್ತಿ ಆ ತಾಯಿಯಲ್ಲಿದೆ. ಅಂತಹ ಅದ್ಭುತವಾದ ಶಕ್ತಿ ತಮ್ಮೆಲ್ಲರೂ ಸಹಿತ ಕಾಪಾಡಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಪೂಜಾನುಷ್ಠಾನ ಸೂರ್ಯಾಸ್ತಮದ ಒಳಗಡೆ ತಾವು ಈ ಕೆಲಸವನ್ನು ಮಾಡಿ. ಆ 9 ಬತ್ತಿಗಳಿರ್ತಕ್ಕಂಥ ಒಂದು ದೀಪ ಇದೆಯಲ್ಲ, ಅದು ದೇವಸ್ಥಾನಕ್ಕೆ 11 ಪ್ರದಕ್ಷಿಣೆ ಬರಬೇಕು. ಬಟ್ ಸ್ಥಳ ಇದೆಯಿಲ್ವೋ ನನಗೆ ಗೊತ್ತಿಲ್ಲ. ಏನಿಲ್ಲ ಅಂದರೂ ಆ ಧ್ವಜಸ್ತಂಭದ ಹತ್ರ ಅಥವಾ ದೇವಿಯನ್ನು ಇಲ್ಲೇ ನೋಡ್ತಾ 11 ಸುತ್ತು ದೇವರಿಗೆ ಆರತಿ ಮಾಡಿ ಅದಾದ ನಂತರ ಬಲಿಪೀಠದ ಹತ್ರ ಇಡಿ. ಇಷ್ಟು ನೀವು ಮಾಡಿಕೊಂಡ್ರೆ ನಿಮ್ಮ ಮನೋಕಾಮನೆ ಸಿದ್ಧಿಯಾಗುತ್ತೆ. ಮುಂದಿನ 48 ದಿನ ಆದ ನಂತರ ಈ ಕ್ಷೇತ್ರದಿಂದ ಒಂದು ಅಭೂತಪೂರ್ವವಾದಂತಹ ವಿಶೇಷವಾಗಿರ್ತಕ್ಕಂಥ ನಾನಾ ವನಸಿರಿಗಳಿಂದ ತಯಾರಾಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಮಹಾಪ್ರಸಾದ ಇದೇ ಕ್ಷೇತ್ರದಲ್ಲೇ ನಿಮಗೆ ಸಿಗುತ್ತೆ. ಆದರೆ ಅದಕ್ಕೆ ಇನ್ನೂ ಸಮಯ ಬೇಕು. ಯಾಕೆಂದರೆ ಇವತ್ತಷ್ಟೇ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ರಿಂದ ಈ 48 ದಿವಸ ಆ ದೇವಿಗೆ ನಿತ್ಯ ಆಹಾರವನ್ನು ಕೊಟ್ಟು ನಿತ್ಯ ಅನುಷ್ಠಾನವನ್ನು ಮಾಡಿ ಆ ಅನುಷ್ಠಾನ ಆದ ನಂತರ ದೇವರಿಗೆ ಕೊಡುವ ಪ್ರಸಾದ ಏನು ಎಂಬತಕ್ಕಂಥದ್ದನ್ನು ನಿಮ್ಮೂರಿನ ಈ ಮಗನಿಗೆ ಮುನಿಯಲ್ಲಪ್ಪ ಅವರಿಗೆ ಆ ಒಂದು ದೈವ ರಹಸ್ಯವನ್ನು, ತಂತ್ರ ರಹಸ್ಯವನ್ನು ನಾನು ಅವ್ರಿಗೆ ಉಪದೇಶ ಕೊಡ್ತೀನಿ. ಆ ಉಪದೇಶದ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕಲ್ಪಿಸುವಂಥ ಅದ್ಭುತವಾದ ಶಕ್ತಿ ಚೈತನ್ಯ ತುಂಬುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಂಬ ಹೊತ್ತಿನಿಂದ ಉಪವಾಸ ಇದ್ದೀರಿ. ಬೆಳಿಗ್ಗೆನೂ ಊಟ ಮಾಡಿಲ್ಲ, ಟಿಫನ್ ಮಾಡಿಲ್ಲ. ನಿನ್ನೆ ಮಧ್ಯಾಹ್ನ ಏನೋ ಒಂದು ಸ್ವಲ್ಪ ತಿಂದಿದ್ದಷ್ಟೇ, ಈ ಬೆರಳು ಸೇರಿಸ್ತಾ ಇಲ್ಲ ನಾನು, ಸ್ವಲ್ಪ. ಇನ್ನು ರಾತ್ರಿ ಒಂದು ಸ್ವಲ್ಪ ಊಟ ಮಾಡಿದ್ದೀರಿ. ಬೆಳಿಗ್ಗೆ ಏನೋ ಒಂದಿಷ್ಟು ತಿಂದಿದ್ದಿರಬೇಕೇನೋ. ದೇವಸ್ಥಾನದಲ್ಲಿ ಮಹಾಪ್ರಸಾದ ಅನ್ನ ನೈವೇದ್ಯ ನಡೀತಾ ಇದೆ ಅಲ್ವ, ಮಹಾನೈವೇದ್ಯ ದೇವಸ್ಥಾನದಲ್ಲಿ ಮಹಾನೈವೇದ್ಯ ಪ್ರಸಾದ ಆಗಲಿ. ಇವತ್ತು ಸಂಧ್ಯಾಕಾಲ ದೇವರಿಗೆ ಯಾರೆಲ್ಲ ಈ ಭಕ್ತರ ಹಳ್ಳಿಯಲ್ಲಿ ಇದ್ದೀರಿ ತಾವೆಲ್ಲರೂ ಒಂದು ತಟ್ಟೆನಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಸುಣ್ಣವನ್ನು ಹಾಕ್ಕೊಂಡು ಆ ಸುಣ್ಣ ಮತ್ತು ಅರಿಶಿನ ಬಿದ್ದಂಥ ಆ ಕೆಂಪು ನೀರೇನಿದೆ ಅದನ್ನು ದೇವಿಗೆ ಒಂದು ದೃಷ್ಟಿ ತೆಗಿರಿ. ಆ ತಾಯಿಗೆ ದೃಷ್ಟಿ ತೆಗೆದ್ರೆ ನಿಮಗೆ ಅದರ ಕಾರ್ಯಸಿದ್ಧಿ ಆಗುತ್ತೆ. ಯಾಕೆಂದರೆ ಆ ತಾಯಿಯ ಪಾದಗಳು, ಆ ಸಿಂಹ ಗರ್ಜನೆ, ಆ ತಾಯಿ ಎಂತಹ ಸಂಕಷ್ಟವಿದ್ದರೂ ಎಂಥ ಕಷ್ಟ ಕಾರ್ಪಣ್ಯಗಳಿದ್ದರೂ ಆ ಕಷ್ಟ ಕಾರ್ಪಣ್ಯಗಳನ್ನು ತನ್ನ ನಾಲಿಗೆಯನ್ನು ಚಾಚಿ ಇರ್ತಕ್ಕಂಥ ಕಷ್ಟಗಳೆಲ್ಲವನ್ನೂ ಸಹಿತ ತೆಗೆದುಕೊಳ್ತಾಳೆ. ಈ ರಕ್ತ ಬೀಜಾಸುರ ಎಂಬತಕ್ಕಂಥ ನೋಡಿ, ನಿಂಬೆಹಣ್ಣು ವರ್ಷದ 365 ದಿವಸ ಸಿಗುತ್ತೆ. ನಿಂಬೆಹಣ್ಣು ಯಾವ ಸೀಸನಲ್ಲಿ ಸಿಗಲ್ಲ, ಯಾವತ್ತೂ ಸಿಗೋದಿಲ್ಲ. ಮಾವಿನ ಹಣ್ಣು ಆ ಕಾಲದಲ್ಲಿ ಮಾತ್ರ ಸಿಗುತ್ತೆ. ಬಾಳೆಹಣ್ಣು ವರ್ಷದ 365 ದಿವಸ ಸಿಗುತ್ತೆ. ಹಾಗೆ ಆ ನಿಂಬೆಹಣ್ಣಿಗೆ ಎಲ್ಲ ದೋಷಗಳನ್ನು ದೂರ ಮಾಡೋ ಶಕ್ತಿನೂ ಇದೆ. ಹಾಗೆ ಒಬ್ಬ ಮನುಷ್ಯನ ಇರ್ತಕ್ಕಂಥ ಸೌಂದರ್ಯವನ್ನು, ಆರೋಗ್ಯವನ್ನು, ವ್ಯವಸ್ಥೆಯನ್ನು ಹಾಳು ಮಾಡೋ ಶಕ್ತಿನೂ ಇದೆ.
ಅಂತಹ ರಕ್ತ ಬೀಜಾಸುರನ ಅಂಶ ಆಗಿರ್ತಕ್ಕಂಥದ್ದು ನಿಂಬೆಹಣ್ಣು. ಆ ನಿಂಬೆಹಣ್ಣಿನಿಂದಲೇ ದೃಷ್ಟಿ ತೆಗೆದುಕೊಂಡು ನೀವು ಅದ್ಭುತವಾದಂಥ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನೊಂದು ವಿಶೇಷ ಇದೆ. ಈಗಾಗಲೇ ಮಳೆ ಪ್ರಾರಂಭ ಆಯಿತು. ಯಾವ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಮಹಾಯಜ್ಞ ನಡೆಯಿತು, ಯಾವ ದೇವಸ್ಥಾನ ಪ್ರತಿಷ್ಠಾಪನೆ ದಿವಸ ಆ ಗೋಪುರದ ಮೇಲೆ ಶಿಖರದ ಮೇಲೆ 4 ಹನಿ ಮಳೆ ಬೀಳುತ್ತೋ ಅದಕ್ಕೆ ಮಂತ್ರ ಬೇಡ, ತಂತ್ರ ಬೇಡ, ಅದಕ್ಕೆ ಪ್ರಕೃತಿಯೇ ಆ ಸಾನ್ನಿಧ್ಯಕ್ಕೆ ಬಂದು ಕೂತ್ಕೊಳ್ತಾಳೆ. ಅಂತಹ ಪ್ರಕೃತಿಯ ವರದಾನದಲ್ಲಿರ್ತಕ್ಕಂತಹ ಈ ಒಂದು ಕಾಟೇಶ್ವರಿ ವಿಶೇಷವಾಗಿರ್ತಕ್ಕಂಥ ಅಮ್ಮನವರ ಸಾನ್ನಿಧ್ಯಕ್ಕೆ ಅದ್ಭುತವಾದ ಶಕ್ತಿ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ.